ನಮಸ್ಕಾರಗಳು ಸ್ನೇಹಿತರೆ, ನಿಮ್ಮ ಹೊಸ ಜೋಡಿ ಚಾನಲ್ಗೆ ತಾಳ್ಮೆಯಿಂದ ಕಾದಿರುವ ಪ್ರೇಕ್ಷಕರಿಗೆ ನಮಸ್ಕಾರ. ಇಂದಿನ ಪ್ರೊಫೈಲ್ ಒಂದು ಭಾವುಕ ನಡವಳಿಕೆ ಮತ್ತು ಸಂಸ್ಕೃತಿಯಿಂದ ತುಂಬಿದ ಹುಡುಗಿಯದು. ಇವಳ ಹೆಸರು ಶ್ರೀಲತಾ. ವಯಸ್ಸು 28 ವರ್ಷವಾಗಿದೆ. ಹಾಗೆ ಇವರ ಸ್ಥಳವನ್ನು ನಾವು ನೋಡಿದ್ರೆ ಶಿವಮೊಗ್ಗ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಒಂದು ಸರಳ ಹಳ್ಳಿಯಲ್ಲಿ ಬೆಳೆದ ಹುಡುಗಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗೆ ಇವರ ವಿದ್ಯಾಭ್ಯಾಸ ಮತ್ತು ಉದ್ಯೋಗವನ್ನು ನಾವು ನೋಡಿದ್ರೆ B.Ed ಪದವೀಧರ, ಸರ್ಕಾರಿ ಶಾಲೆಯಲ್ಲಿ ಗೌರವಾನ್ವಿತ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇವಳು ಮಕ್ಕಳಿಗೆ ಪಾಠ ಹೇಳೋಕೆ ಮಾತ್ರವಲ್ಲ, ಅವರ ಬದುಕನ್ನು ಕಟ್ಟಿಕೊಡುವ ಶಿಕ್ಷಕಿ ಕೂಡ ಆಗಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ನಡವಳಿಕೆ ಮತ್ತು ವ್ಯಕ್ತಿತ್ವವನ್ನು ನಾವು ನೋಡಿದ್ರೆ ಹೆಮ್ಮೆಯ ಕನ್ನಡತಿ, ಅಮ್ಮನಂತೆ ಪ್ರೀತಿಸುತ್ತಾಳೆ, ಕುಟುಂಬಕ್ಕಿಂತ ಪ್ರೀತಿಯ ಹಿತವಾಚಿಯಾಗಿರುವ ಹುಡುಗಿ. ಇವಳ ನಗು ಯಾವ ಮನೆಯವರಾದರೂ ಹಬ್ಬದ ನಗು ಮಾಡುತ್ತೆ. ಕುಟುಂಬದ ಪರಿಚಯವನ್ನು ನಾವು ನೋಡಿದ್ರೆ ತಂದೆ ನಿವೃತ್ತಿ ರೈತ, ತಾಯಿ ಗೃಹಿಣಿಯಾಗಿ ಇದ್ದಾರೆ, ತಮ್ಮಂದಿರು ಓದುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗೆ ಕಡಲಿನಂತೆ ಶಾಂತ, ಬೆಳದಿಂಗಳಂತೆ ಮನೋಹರವಾದ ಕುಟುಂಬದಿಂದ ಬಂದಿದ್ದು ಅವಳ ಬಾಳಲ್ಲಿ ಮೌಲ್ಯವೇ ಮೊದಲು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಇವರ ಹವ್ಯಾಸಗಳನ್ನು ನಾವು ನೋಡಿದ್ರೆ ಪುಸ್ತಕವನ್ನು ಓದುವುದು, ಕನ್ನಡ ಜನಪದ ಗೀತೆಯನ್ನು ಹಾಡುವುದು, ಹಳ್ಳಿ ತಿನಿಸು ತಯಾರಿ ಮಾಡುವುದು, ಗಾರ್ಡನ್ಸಿಂಗನ್ನು ಬೆಳೆಸುವುದು ಇವರಿಗೆ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಇವಳ ಹವ್ಯಾಸಗಳು ಹೇಳೋದೆಂದರೆ ನೈಸರ್ಗಿಕತೆಯೊಂದಿಗೆ ಅವಳ ಆತ್ಮ ಬೆಳೆಯುತ್ತಾ ಹೋಗೋದು. ಹಾಗೆ ಮದುವೆ ಬಗ್ಗೆ ಇವಳ ಭಾವನೆಗಳನ್ನು ನಾವು ನೋಡಿದ್ರೆ ಮದುವೆ ಅನ್ನೋದು ಮನಸ್ಸು ಹಂಚಿಕೊಳ್ಳುವ ಪ್ರಕ್ರಿಯೆ. ಅಂದರೆ ಇವಳು ತಿಳಿಸುತ್ತಾಳೆ, ಇವಳಿಗೆ ಬೇಕಾದಂತಹವರ ಈ ರೀತಿ ಇರಬೇಕಂತೆ. ಪ್ರಾಮಾಣಿಕತೆಯನ್ನು ಹೊಂದಿರಬೇಕು, ಜವಾಬ್ದಾರಿಯುತ ಆದವನು ಆಗಿರಬೇಕು, ಕುಟುಂಬವನ್ನು ಪ್ರೀತಿಸುವವರು ಆಗಿರಬೇಕು, ಹಾಗೆ ಸಣ್ಣ ವಿಷಯದಲ್ಲಿ ಸಂತೋಷ ಕಾಣುವವರು ಓಕೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವಳ ಕನಸುಗಳನ್ನು ನಾವು ನೋಡಿದ್ರೆ ಒಂದು ಸಂಸಾರ ಕಟ್ಟಬೇಕು, ಮಕ್ಕಳಿಗೆ ಮೌಲ್ಯ ಬೋಧನೆ ಮಾಡಬೇಕು ಎಂಬುದು ಇವರ ಕನಸಾಗಿದೆ. ಹಾಗೆ ತಂದೆ ತಾಯಿಯ ಸೇವೆ ಮಾಡಬೇಕು, ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಪಡೆಯಬೇಕು ಎಂಬುದು ಇವರ ಕನಸಾಗಿದೆ. ಏಕೆ ಇವಳನ್ನು ಆರಿಸಬೇಕು ಎಂದರೆ ಅವಳ ಮಾತು ಕೇಳಿದರೆ ಭರವಸೆ, ಅವಳ ನಗು ನೋಡಿದರೆ ನೆಮ್ಮದಿ, ಅವಳ ಸ್ಪರ್ಶ ಎಂದರೆ ಪ್ರೀತಿ, ಅವಳ ಜೊತೆಗೆ ಬದುಕಿದರೆ ಒಟ್ಟು ಬದುಕಿನ ಅರ್ಥವೇ ಬದಲಾಗುತ್ತದೆ ಎಂಬ ಅರ್ಥದಲ್ಲಿ ಇವಳನ್ನು ನೀವು ಆರಿಸಬೇಕಾಗುತ್ತದೆ. ಹಾಗೆ ನೀವು ಈ ಪ್ರೊಫೈಲ್ ನೋಡಿ ನೀವು ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಹುಡುಗಿ ತಕ್ಕವೆನಿಸಿದರೆ ನಿಜವಾಗಿಯೂ ಇವರ ಸಂಪರ್ಕ ಅಥವಾ ಅಡ್ರೆಸ್, ಫೋನ್ ನಂಬರ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ 100% ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.